ಹಾಯ್ ಹಲೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಹಾಯ್ ಹಲೋ ಗೈಸ್, ವೆಲ್ಕಮ್ ಟು ಕುಮಾರಿ ಶೆಟ್ಟಿ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೊಂತಿದ್ದೀನಿ. ಸೊ ನಾವಿವತ್ತು ಎಲ್ಲಿಗೆ ಹೋಗ್ತಾ ಇದೀವಿ ಅಂತ ಹೇಳೋಣ ಅಂತ ಟೈಮ್ ಒಂದು ವೆಕೇಶನ್ಗೆ ಹೋಗ್ತಾ ಇದ್ದೀವಿ. ತುಂಬ ದಿನಗಳಾಗಿತ್ತು. ಹಾಗೆ ಮಕ್ಕಳಿಗೂ ಒಂದು ವಿದ್ಯಾಭ್ಯಾಸ ಮಾಡಿಸ್ಬೇಕು ಅಂತ ಎಲ್ಲ ದೊಡ್ಡವರು ಹೇಳಿದ್ರು. ಅದೇ ರೀತಿ ಇವತ್ತು ನಾವೆಲ್ಲ ಫ್ಯಾಮಿಲಿ ಶೃಂಗೇರಿಗೆ ಹೋಗ್ತಾ ಇದ್ದೀವಿ. ಶೃಂಗೇರಿ ಮತ್ತೆ ಇನ್ನೆಲ್ಲೆಲ್ಗೆ ಹೋಗ್ತಾ ಇದೀವಿ? ಇವಾಗ ಹೋಗ್ತಿರೋದು ಇಲ್ಲಿಗೆ? ಇವಾಗ ಮೈಸೂರಿಂದ ಹೊರಟಿದ್ದೀವಿ. ಮೈಸೂರಿಂದ ಅಂದಿವೆ ಹಾಸನಲ್ಲಿ ಕೆಲವೊಂದು ಪ್ಲೇಸ್ ಯಾವುದಾದ್ರು ಇದೆ ನೋಡುವಂಥದ್ದು ಇದ್ರೆ ನೋಡಿಕೊಂಡು ಅಲ್ಲಿ ಚಿಕ್ಕಮಗಳೂರು ಫೇಮಸ್ಸು ಕಾಫಿ ಎಸ್ಟೇಟು, ಬಾಬಾಬುಡನ್ಗಿರಿ ಬೆಟ್ಟ, ಅದು ಬಿಟ್ಬಿಟ್ಟು ನೆಕ್ಸ್ಟ್ ಹೊರನಾಡಿಗೆ ಹೋಗ್ತೀವಿ. ಹೊರನಾಡು ಅನ್ನಪೂರ್ಣೇಶ್ವರಿ ದರ್ಶನ ಮಾಡಿಕೊಂಡು ಸೊ ಪ್ಲ್ಯಾನ್ ಇರೋದು ಶೃಂಗೇರಿಗೆ ಹೋಗಿ ಹಾಲ್ಟ್ ಆಗೋಣ ಅಂದ್ಬಿಟ್ಟು. ಶೃಂಗೇರಿಲಿ ಹಾಲ್ಟ್ ಆಗಿ ನಾಳೆ ಬೆಳಿಗ್ಗೆ ಎದ್ದು ಮಕ್ಕಳಿಗೆ ಅಲ್ಲಿ ಅಕ್ಷರಾಭ್ಯಾಸ ಮಾಡಿಸಿ ನೆಕ್ಸ್ಟ್ ಉಡುಪಿ, ಮಂಗಳೂರು, ಕುಂದಾಪುರ ಇದೆಲ್ಲ ಪ್ಲಾನ್ ಇದೆ. ಬಟ್ ನೋಡೋಣ ಹೆಂಗಾಗುತ್ತೆ ಟೈಮ್. ಸೊ ಯಾರ್ಯಾರು ಹೋಗ್ತಾ ಇದೀವಿ ನಾವು? ಸೊ ಇಲ್ಲಿ ಹೋಗ್ತಾ ಇರೋದು ನಾನು, ಇವರು ನಮ್ಮ ಅರ್ಧಾಂಗಿ, ನಮ್ಗೆ 2 ಕ್ಯೂಟಿ ಪೀಸ್ಗಳು, ನಾನೊಂದು ದೊಡ್ಡ ಕ್ಯೂಟಿ ಪೀಸ್. ಇವರು ನಮ್ಮ ಮಿಸ್ಟರ್ ರವಿರಾಮ್ ಅಂದ್ಬಿಟ್ಟು. ರವಿರಾಮ್ ಅವರೇ ಡೈರೆಕ್ಟರ್, ಡ್ರೈವರ್. ಎಲ್ಲೆಲ್ಲಿ ಹೋಗ್ತೀವಿ, ಇಲ್ಲೇ ನೀನೇನ್ ನೋಡ್ತೀವಿ ಎಲ್ಲಾನು ಅಪ್ ಟು ಡೇಟ್ ನಿಮ್ಗೆ ನಮ್ಮಲ್ಲೇ ಮೊದಲು ಎಕ್ಸ್ಕ್ಲೂಸಿವ್ ಆಗಿ ಏನಿರಲ್ಲ, ತೋರಿಸ್ಕೊಡ್ತೀವಿ. ಜೊತೆಗಿರಿ ಸ್ಟೇಡಿಯಂ. Happy anniversary, Raghuram and Thank you so much. It means a lot actually. So finally missing means a lot for us. Member ನಮಗೆ ಲಾರ್ಡ್ ರಾಮ ವಿಶಿಂಗ್ ಅಸ್. ಓಕೆ, ನಿಮ್ಮಂತ ಆಶೀರ್ವಾದದಿಂದನೇ 7 ವರ್ಷ ಹೆಂಗೋ ಕಳೆದಿದ್ದೀನಿ. ಇನ್ನ ಒಂದು 70 ವರ್ಷ ಹಿಂಗೆ ಇರ್ತೀನಿ ಅನ್ನೋ ಒಂದು ನಂಬಿಕೆ ಇದೆ, ಸಂಪೂರ್ಣವಾದ ನಂಬಿಕೆ ಇದೆ. ಬಟ್ ವಿಶ್ ಮಾಡ್ಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ವಿಶ್ ಮಾಡಿ. ಪದ್ದು ನಿನ್ನೆ ಹೇಳು ಪದ್ದು, ಹೆಂಗ ಅನಿಸ್ತಿದೆ? 7 ವರ್ಷನಾ? 7 ವರ್ಷ ಕಂಪ್ಲೀಟ್? 7 ವರ್ಷ 70 ವರ್ಷ ತರ ಫೀಲ್ ಆಗ್ತದೆ ಈ ಜನ್ಮಕ್ಕೆ ಸಾಕು ಅಂತ ಅನ್ಸುತ್ತೆ. ನೀನೇನಾದ್ರು ಹೇಳು ಪದ್ದು, 7 ವರ್ಷ ಎಕ್ಸ್ಪೀರಿಯನ್ಸ್. ಅರೆ ಯಾರು ಈಗ ಕೇಳಿದ್ರೆ ಟಿಫನ್ ಮಾಡಿಲ್ಲ ಯಾರು, ನಾವಿನ್ನ ಟಿಫನ್ ಮಾಡಿದ್ಬಿಟ್ಟು ಮಾಡೋದು ಮಾತಾಡೋದು. ಟಿಫನ್ ಮಾಡೋದಕ್ಕೆ ಮುಂಚೆ ಮಾತಾಡಿದ್ರೆ ಹೆಂಗ್ ಮಾತಾಡೋದು? ಬಟ್ ನನಗೆ ಇವತ್ತು ಹೆಂಗ್ ಅನಿಸ್ತಿದೆ ಅಂದ್ರೆ ಪ್ರಪಂಚದ 8ನೇ ಅದ್ಭುತ ನನ್ನ ಪಕ್ಕ ಕೂತಿದ್ದಾರೆ ಅಂತ ಅನಿಸ್ತಿದೆ ಇವತ್ತು. ಯಾಕೆ? ಈ ಕಣ್ಣು ನಿನ್ನ ಏನೇ ನೋಡ್ಬೇಕು. ಪದ್ದು ಹೇಳು ಪದ್ದು, ನಿನ್ ಬಾಯಿಂದ. 7 ವರ್ಷ ಹೇಗ್ ಕಳೀತು ಅಂತಾನೆ ಗೊತ್ತಾಗ್ತಿಲ್ಲ. ಈಗ 2 ವರ್ಷ 3 ವರ್ಷ ಆಯ್ತು ಅಂತ ಅನಿಸ್ತಿದೆ ಫೀಲಿಂಗ್. 7 ವರ್ಷ ಅಲ್ಲ, ಇನ್ನ 20 ವರ್ಷ. ಈ ನನ್ ಗಂಡ ಹಿಂಗೆ ಇರ್ಲಿ. 20 ವರ್ಷನಾ? 20 ವರ್ಷ.